ಸ್ನೇಹಿತರೆ, ಡಾಕ್ಟರ್ ಕುಮಾರಸ್ವಾಮಿ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಈ ವಿಡಿಯೋನ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ವೀಕ್ಷಕರ ನಮಸ್ಕಾರ. ಇದುವರೆಗೂ ಸಹ ನೀವು ಅನೇಕ ಮೆಂಟಲಿಟಿ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸುಮಾರು 40 ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಅವುಗಳನ್ನು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಅದು ಉಪಯೋಗ ಪಡ್ಕೊಳ್ತೀರಾ ಅಂತ ಅಂದ್ಕೊಂಡು ಸ್ನೇಹಿತರೆ, ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಅಂದ್ಕೊಂಡು ಇವತ್ತಿನ ಇನ್ನೊಂದು ಕಾನ್ಸೆಪ್ಟ್ ಮೆಂಟಲಿಟಿನಲ್ಲಿ ನಾನು ನೇರವಾಗಿ ಆರಂಭ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ಕಾನ್ಸೆಪ್ಟು ಆಡ್ ಒನ್ ಲೆಟರ್ಸ್ ಅಂತ. ಆಡ್ ಒನ್ ಲೆಟರ್ಸ್, ದಟ್ ಈಸ್ ಭಿನ್ನವಾಗಿರುವುದನ್ನು ಕಂಡುಹಿಡಿಯಿರಿ ಅಂತ. ವಿಚ್ ಒನ್ ಈಸ್ ಡಿಫರೆಂಟ್ ಫ್ರಮ್ ಇನ್ ದ ಗಿವನ್ ಗ್ರೂಪ್ ಅಂತೇಳಿ. ಸೊ ಸ್ನೇಹಿತರಲ್ಲಿ ಏನಿಲ್ಲ, 4 ಆಪ್ಷನ್ ಕೊಡ್ತಾನೆ, ABCD ಆಪ್ಷನ್ ಕೊಡ್ತಾನೆ. ಆಪ್ಷನಲ್ಲಿ 3 ಆಪ್ಷನ್ಗಳು ಒಂದೇ ಥರ ಇರ್ತವೆ, ಒಂದು ಆಪ್ಷನ್ ಮಾತ್ರ ಡಿಫ್ರೆಂಟ್ ಆಗಿರ್ತದೆ. ಸೊ ಆ ಡಿಫ್ರೆಂಟ್ ಆಗಿರೋದನ್ನು ಯಾವುದು ಅಂತ ನಾವು ಕಂಡುಹಿಡಬೇಕಾಗಿರುತ್ತೆ. ಇದರಲ್ಲಿ 2 ಟೈಪ್ಸ್. ಈ 2 ಟೈಪ್ಸ್ ಒಂದೇನಪ್ಪ ಅಂದರೆ ನಂಬರ್ ಮೆಥಡ್, and second one is letter method. ಇದರಲ್ಲಿ ಸಬ್ ಕಾನ್ಸೆಪ್ಟು 2 ಕಾನ್ಸೆಪ್ಟ್ ಇರ್ತವೆ. ಸೊ ಆ ಪ್ರಾಬ್ಲಮ್ ಅಲ್ಲಿ ದೇ ಆರ್ ಯೂಸಿಂಗ್ ಒನ್ ಟೈಪ್ ಅಲ್ಲಿ ನಂಬರ್ಸ್ ಓನ್ಲಿ, ಅಂಡ್ ದೆನ್ ಸೆಕೆಂಡ್ ಟೈಪ್ ಅಲ್ಲಿ ದೇ ಆರ್ ಯೂಸಿಂಗ್ ಓನ್ಲಿ ಇಂಗ್ಲಿಷ್ ಆಲ್ಫಾಬೆಟ್ ಲೆಟರ್ಸ್. ಸ್ನೇಹಿತರೆ, ಈಗ ಇದುವರೆಗೂ ಸಹ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಕೆಲವು ಲೆಕ್ಕಗಳನ್ನು 2 ವಿಧದಲ್ಲಿ ನಾನು ಉದಾಹರಣೆ ತೆಗೆದುಕೊಂಡು ನಿಮಗೆ ಹೇಗೆ ಸರಳವಾಗಿ ಬಿಡಿಸ್ಬೋದು ಮತ್ತು ಹೇಗೆ ಬರಬಹುದು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ನಾನು ತಿಳಿಸ್ತೀನಿ ಸ್ನೇಹಿತರೆ. ನೇರವಾಗಿ ಈಗ ನಾನು ಮೊದಲನೇ ಉದಾಹರಣೆಗೆ ಹೋಗ್ತೀನಿ. This method, odd one letters method is which one is different in the given group. That's all. So in this method there are 2 methods are there. One is number method, second one is letter method. That's why today let us discuss about both methods within some previous examination question paper based problems. Okay. First one is letter method. First one is example number 1. That is letter method. Which one is statement like this? Which one is different from the group? There are 4 options, A, B, C, D. Options are like this. Statement is there, and then they gave 4 options. Options are like this: 7, 3, 1, 6, 5, 1, 7, 0, 4, 5, 0, 8. ಸ್ನೇಹಿತರೆ, ಈ ಥರ ನಂಬರ್ಸ್ ಇರ್ತದೆ. ನಂಬರ್ಸ್ ಅನ್ನ ಆಪ್ಷನ್ ಕೊಟ್ಟಿರ್ತಾನೆ. ಆಪ್ಷನ್ಸ್ ಅಲ್ಲಿ 3 ಆಪ್ಷನ್ಸ್ ಅಲ್ಲಿ ಸೇಮ್ ಇರ್ತದೆ, ಒಂದು ಆಪ್ಷನ್ ಡಿಫರೆಂಟ್ ಇರ್ತದೆ. ಸೊ ವಿ ಫೈಂಡ್ ದ which one is different given following options. Following options ಅಲ್ಲಿ ಯಾವುದು ಡಿಫರೆಂಟ್ ಆಗಿದೆ ಅಂತ ಕಂಡುಹಿಡಿಯಬೇಕಾಗುತ್ತೆ. ಮೆಥಡ್ಸ್ ಆರ್ ಲೈಕ್ ದಿಸ್. ಫಸ್ಟ್ ಏನ್ ಬಳಸಿರ್ತಾರಪ್ಪ ಅಂದ್ರೆ ಈವನ್ ನಂಬರ್ ಬಳಸಿರ್ತಾನೆ. ದೇ ಆರ್ ಯೂಸಿಂಗ್ ಈವನ್ ನಂಬರ್ಸ್ ಇನ್ ದ ಫಾಲೋಯಿಂಗ್ 4 ಗ್ರೂಪ್ಸ್. ಆರ್ ಸೆಕೆಂಡ್ ಒನ್ ಈಸ್ ಆಡ್ ನಂಬರ್ಸ್ ಬಳಸ್ತಾರೆ. ದೇ ಆರ್ ಯೂಸಿಂಗ್ ಆಡ್ ನಂಬರ್ಸ್ ಅನ್ನು ಬಳಸಿರ್ತಾನೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಮೂರನೇದು ಸ್ಕ್ವೇರ್ ನಂಬರ್ ಬಳಸಿರಬಹುದು. ಮೇ ಬಿ ದೇ ಆರ್ ಯೂಸಿಂಗ್ ಸ್ಕ್ವೇರ್ ನಂಬರ್ಸ್. ಸ್ಕ್ವೇರ್ ನಂಬರ್ ನ ಬಳಸಿರ್ತಾರೆ, ನೋಡ್ಕೊಳ್ಳಿ. All those options are on the basis of square numbers. Or fourth one is cube numbers. Even numbers base irbodu, odd number base irbodu, or cube numbers base irbodu. First you know the square number and cube numbers. ಆಮೇಲೆ ಐದನೇದು that is prime numbers. Prime numbers they are using sometime prime numbers. ಪ್ರೈಮ್ ನಂಬರ್ಸ್ ಯೂಸ್ ಮಾಡಿದ್ದಾರೆ, ನೋಡ್ಕೊಳ್ಳಿ, ಅದು ನೋಡ್ಕೊಳ್ಳಿ. ನೆಕ್ಸ್ಟ್ ಆರನೇದು ದೇ ಆರ್ ಯೂಸಿಂಗ್ ದ ಮೆಥಡ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಆಲ್ಸೋ ಡಿವಿಷನ್. ಈ ಇಷ್ಟು ಮೆಥಡ್ಗಳನ್ನು ಬಳಸಿ ಅವನು ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾನೆ. ಬಟ್ ಒನ್ ಆಪ್ಷನ್ ಇಸ್ ಡಿಫರೆಂಟ್ ಫ್ರಮ್ ಅದರ್ 3 ಗ್ರೂಪ್ಸ್. ದಟ್ ಇಸ್ ವೈ ವಿ ಫೈಂಡ್ ದ ಆನ್ಸರ್ ಆನ್ ದ ಬೇಸಿಸ್ ಆಫ್ ದಿಸ್ ಮೆಥಡ್ಸ್. ನೀವು ಆನ್ಸರ್ಗಳನ್ನ ಈ ವಿಧದಲ್ಲಿ ಯಾವುದಾದ್ರೂ ವಿಧವನ್ನ ಆಧಾರ ಮಾಡ್ಕೊಂಡು ಕೊಟ್ಟರೆ ಸಾಧ್ಯ ಇರುತ್ತೆ. ಅದಕ್ಕೋಸ್ಕರ ನೀವು ನೋಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. That is very easy to find the
ಆನ್ಸರ್. ಸ್ನೇಹಿತರೆ ಈಗ ನೋಡೋಣ ಅಡಿಷನ್ ಈವನ್ ನಂಬರು ಆಡ್ ನಂಬರ್ ಬೇಸ್ಡ್ ಹೋದ್ರೆ 6 is ಈವನ್ ನಂಬರ್ ಅಂಡ್ ದೆನ್ 8 is ಈವನ್ ನಂಬರ್. ನೋಡಿ ಎರಡು ಕಡೆ ಈವನ್ ನಂಬರ್ ಕೊಡೋದ್ರಿಂದ ದೇ ಆರ್ ಯೂಸಿಂಗ್ ನಾಟ್ ದಿಸ್ ನಂಬರ್, ದಿಸ್ ಮೆಥಡ್. ದೇ ಆರ್ ನಾಟ್ ಯೂಸಿಂಗ್ ದಿಸ್ ಮೆಥಡ್. ಈ ಮೆಥಡ್ ಅನ್ನ ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯೂಸ್ ಮಾಡಿದ್ರೆ ಒಂದರಲ್ಲಿ ಮಾತ್ರ ಯೂಸ್ ಮಾಡಬೇಕು, ಅದರ್ 3 ಗ್ರೂಪ್ಸ್ ಅಲ್ಲಿ ಆ ಥರ ಇರಬಾರ್ದು. ಹಾಗಾಗಿ ನಾನು ಈವನ್ ನಂಬರು ಆಡ್ ನಂಬರ್ ಅಂತ ನೋಡಿದಾಗ ನೋಡಿ ಆಡ್ ನಂಬರ್ ಆಗಿರುತ್ತೆ, 3 ಆಡ್ ನಂಬರ್, 6 ಆಡ್ ನಂಬರ್. ಈವನ್ ನಂಬರ್ ಅಲ್ಲ, ಆಡ್ ನಂಬರ್ ಅಲ್ಲ, ಸ್ಕ್ವೇರ್ ನಂಬರ್ಗಳು ಹೆಚ್ಚಿಗೆ ಇಲ್ಲ ಇಲ್ಲಿ. ಆಮೇಲೆ ಕ್ಯೂಬ್ ನಂಬರ್ ಇಲ್ಲ. ಫಸ್ಟ್ ಮೆಥಡ್ ಅಲ್ಲ, ಸೆಕೆಂಡ್ ಮೆಥಡ್ ಅಲ್ಲ, ಥರ್ಡ್ ಮೆಥಡ್ ಅಲ್ಲ, ಫೋರ್ತ್ ಮೆಥಡ್ ಅಲ್ಲ, ಪ್ರೈಮ್ ಮೆಥಡ್ ಅಲ್ಲ. ದೇ ಆರ್ ಯೂಸಿಂಗ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತ ನೋಡ್ಕೊಳ್ಳಿ. 7 plus 3, 7 plus 3 ನೋಡಿ 7 plus 3 plus 1 is equal to 11. Sum of the option A number 7 plus 3 10, 10 plus 1 11. Once again 6 plus 4, 6 plus 4 plus 1, 6 plus 4 10, 10 plus 1 that is equal to 11. And then 7 plus 0 7, 7 plus 0 plus 4 that is equal to 11. Then 5 plus 8, 5 plus 8 is equal to 13. So option is D because sum of 3 digit is 13. Other options A, B, C group sum is 11. That's why option D is the correct answer because option D is different from other groups of A, B, C. They are using addition method. Here they are using addition method. In the same way they are using subtraction method, division method, multiplication method also. ಅಂದ್ರೆ ಅಡಿಷನ್ ಮೆಥಡ್ ಅನ್ನು ಉಪಯೋಗ ಮಾಡಬಹುದು, ಮಲ್ಟಿಪ್ಲಿಕೇಶನ್ ಮೆಥಡ್ ಅನ್ನು ಯೂಸ್ ಮಾಡಬಹುದು, ಡಿವಿಷನ್ ಮೆಥಡ್ ಅನ್ನು ಯೂಸ್ ಮಾಡೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಸೊ ಹೀಗೆ ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ಸ್ ಅನ್ನು ನೋಡ್ಕೊಳ್ತಾ ಹೋದ್ರೆ ನಮಗೆ ಬಹಳ ಸುಲಭ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ಸೇಮ್ ಎಕ್ಸಾಂಪಲ್ ನಂಬರ್ 2. ಎಕ್ಸಾಂಪಲ್ ನಂಬರ್ 2 ವಿಚ್ ಒನ್ ಈಸ್ ಡಿಫರೆಂಟ್ ಫ್ರಮ್ ದ ಗ್ರೂಪ್, ಫ್ರಮ್ ದ ಫಾಲೋಯಿಂಗ್ ಗ್ರೂಪ್ ಅಂತ ಕೇಳಬಹುದು. ಫ್ರಮ್ ದ ಫಾಲೋಯಿಂಗ್ ಗ್ರೂಪ್, ಫ್ರಮ್ ದ ಗ್ರೂಪ್ ಅಥವಾ ಫ್ರಮ್ ದ ಗಿವನ್ ಗ್ರೂಪ್ ಅಂತ ಕೇಳಬಹುದು. ಗಿವನ್ ಗ್ರೂಪ್. ಸ್ನೇಹಿತರೆ ಈಗ ನಾವು ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್ ನೋಡಿ, ಇಷ್ಟು ಮೆಥಡ್ ನೋಡಿ. ಇನ್ನೊಂದು ಉದಾಹರಣೆ ನೋಡೋಣ. ಎಕ್ಸಾಂಪಲ್ ನಂಬರ್ 2. ಎಕ್ಸಾಂಪಲ್ ನಂಬರ್ 2. ಈಗ ನೋಡಿ, ಸೊ ಒನ್ಸ್ ಅಗೇನ್ 8 and 6 ಆರ್ ಈವನ್ ನಂಬರ್ಸ್, ಅದರ್ಸ್ ಆರ್ ಆಡ್ ನಂಬರ್ಸ್. ಸೊ ಹಾಗಾಗಿ ಈವನ್ ನಂಬರು ಆಡ್ ನಂಬರ್ ಅಲ್ಲ. ದೇ ಆರ್ ನಾಟ್ ಯೂಸಿಂಗ್ ಬೋತ್ ಸ್ಕ್ವೇರ್ ನಂಬರ್ ಅಂಡ್ ಕ್ಯೂಬ್ ನಂಬರ್ ಆಲ್ಸೋ. ಈವನ್ ನಂಬರು ಆಡ್ ನಂಬರು ಅಲ್ಲ, ಸ್ಕ್ವೇರ್ ನಂಬರು ಕ್ಯೂಬ್ ನಂಬರು ಬಳಸಿಲ್ಲ. ಹಾಗಾಗಿ ಅವನು 6th ಗ್ರೂಪ್ ಮೆಥಡ್ ಹೋಗಿರಬಹುದು. ಏನಾಗಿ 6th ಗ್ರೂಪ್ ಮೆಥಡ್ ಅಡಿಷನ್ ಮಾಡಿದ್ರೆ 2 plus 3 5 ಆಗ್ತದೆ. ಸೊ ಇದನ್ನ ಸಮ್ ಮಾಡಿದ್ರೆ 8 plus 16 ಆಗ್ತದೆ. ಅಡಿಷನ್ ಮೆಥಡ್ ಅಲ್ಲ. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮಲ್ಟಿಪ್ಲಿಕೇಶನ್ ಮೆಥಡ್ಗೆ ಹೋಗಿ, ಮಲ್ಟಿಪ್ಲಿಕೇಶನ್ ಮೆಥಡ್ಗೆ ಹೋದಾಗ 2 into 0 ಅಂತಂದ್ರೆ 0, 0 into 0 ಅಂದ್ರೆ that is equal to 0. So 8 5s are 40, 40 3s are 120. 6 into 0 ಅಂದ್ರೆ 0, 0 into 1 ಅಂತ ಹೇಳಿದ್ರೆ that is also 0, that is 0. They are using multiplication method. So 7 3s are 21, 21 3s are 0. Today they are using multiplication method. ಇಲ್ಲಿ ನೋಟ್ ಅಂತ ಹೇಳಿದ್ರಪ್ಪ ಅಂದ್ರೆ ನೋಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಟ್ ಈಸ್ ವೆರಿ ಇಂಪಾರ್ಟೆಂಟ್. We multiplied any number with 0. We multiplied any number that is x. We multiplied any number with 0. The product is 0. This is very important. We multiplied any number with 0. The product will be 0. This is a note. This is a rule. That's why they are using multiplication methods, friends. ಹಾಗಾಗಿ ಗ್ರೂಪ್ ನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. ಇನ್ನೊಂದು ಉದಾಹರಣೆ ತಗೊಳ್ತೀನಿ. ಎಕ್ಸಾಂಪಲ್ ನಂಬರ್ 3.
Example number 3. Same. Question is same. Like statement. Question statement is same. Which one is different from the given group? Which one is different from the given group? 2, 5, 7, 7, 11, 13, 5, 7, 13, 3, 8, 6. ಸ್ನೇಹಿತರೆ ನೋಡ್ಕೊಳ್ಳಿ, ಇವನ್ ನಂಬರ್ ಮತ್ತೆ ಇವನ್ ನಂಬರ್ ಇದೆ. ಇವನ್ ನಂಬರು ಅಲ್ಲ, ಆಡ್ ನಂಬರು ಅಲ್ಲ, ಸ್ಕ್ವೇರ್ ನಂಬರ್ ಅಲ್ಲ, ಕ್ಯೂಬ್ ನಂಬರ್ ಅಲ್ಲ. ದೇರ್ ಇಸ್ ನೋ in this example there is no even number, odd number, square number, cube number also, etc. etc. But even number illa, odd number illa. Suppose you take even number andre two group alli. This is 257 prime number. This is prime number. 711 also prime number. 7 5, 7, 13 are prime number. Prime number ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು. So 3, 8, 6 are even numbers. That's why option D is correct answer, because option D, given option D, 3 numbers are different from other option A, B, C group. That is why we select answer as option D. ಆಪ್ಷನ್ ಡಿ ಅನ್ನ ಆನ್ಸರ್ ಅಂತ ಬರ್ತೀವಿ. ಯಾಕೆ ಅಂತ ಹೇಳಿದ್ರೆ ಒಂದು ಆಪ್ಷನ್ ಎ ಮತ್ತೆ ಬಿ ಸಿ ನಲ್ಲಿ ಒಂದು ಎಲ್ಲವೂ ಪ್ರೈಮ್ ನಂಬರ್ ಆಗಿದ್ದಾವೆ. ಬಟ್ ಆಪ್ಷನ್ ಡಿ ನಲ್ಲಿ 3 is only the prime number, others are even numbers. That's why option D is the correct answer. ಸ್ನೇಹಿತರೆ, ಹೀಗೆ ಬೇರೆ ಬೇರೆ ಎಕ್ಸಾಂಪಲ್ ಕೊಡ್ತೇನೆ. ಕೊನೆಯ ಉದಾಹರಣೆಯಾಗಿ ನಂಬರ್ ಸಿಸ್ಟಮ್ ನಲ್ಲಿ ಒಂದು 3ನೇ 4ನೇ ಎಕ್ಸಾಂಪಲ್ ತಗೊಳ್ತೀನಿ. ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ಳಿ. ನೋಡಿ, 1, 9, 16, 4, 9, 25, 64, 81, 100, 8, 27, 125. But 1, 9, 16 are square numbers. 1, 9, 16 are square number. 4, 9, 5 are also square number. And then 64, 81, 100 are square number. And then also 8, 27, 125 are cube numbers. Cube numbers. That is very easy to guess the answer or find the answer. Answer is D, because option D, now digits are, numbers are cube numbers. Option A, B, C numbers are square numbers. That is 1 square means 1. 3 square means 9, 4 square means 16, 2 square means 4, 3 square means 9, 5 square means 25, 8 square means 64, 9 square means 81, 10 square means 100. So that's why all the option A, B, C numbers are square numbers, but option D is 2 cube. 2 cube means 8, 3 cube means 27, 5 cube minus 125. That's why option D is different from other 3 A, B, C groups. That's why we select option D is the answer. ಸ್ನೇಹಿತರೆ, ಹೀಗೆ ಅನೇಕ ಉದಾಹರಣೆಗಳನ್ನು ತೆಗೆದುಕೊಂಡ್ರು ಅಷ್ಟೇ ಬೇರೆ ಬೇರೆ ರೂಪದಲ್ಲಿ ಕೊಟ್ಟಿರ್ತಾನೆ. ಇವುಗಳನ್ನ ಮರಿಬೇಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್. ಈ ನೋಟ್ ಬೇಸ್ ಮೇಲೆ ದೀಸ್ ನೋಟ್ಸ್ ಆರ್ ಸಪೋರ್ಟ್ ಟು ಐಡೆಂಟಿಫೈ ದ ಆನ್ಸರ್ in the given problem. That's why these notes are very very important. ಸ್ನೇಹಿತರೆ, ಈಗ ನಾವು ನಂಬರ್ ಆಡ್ ಒಂದು ಲೆಟರ್ಸ್ ಅಲ್ಲಿ ತೆಗೆದುಕೊಂಡಾಗ, ಸೊ ಈಗ ನಾವು
ಆಡ್ ಒನ್ ಲೆಟರ್ಸ್ ಮತ್ತು ನಂಬರ್ಸ್ ಅಂತ ಇಟ್ಕೊಂಡಿದ್ವಿ. ನೆಕ್ಸ್ಟ್ ಈಗ ಆಡ್ ಒನ್ ಲೆಟರ್ಸ್ ಹೋಗೋಣ. ಬಟ್ ಈ ಲೆಟರ್ಸ್ ಅಲ್ಲಿ ಹೇಗೆ ಎಲ್ಲ ನಂಬರ್ ಬಳಸಿದಾರೋ ಅದೇ ತರ ಲೆಟರ್ಸ್ ಅನ್ನು ಬಳಸ್ತಾನೆ. ಲೆಟರ್ಸ್ ಅಲ್ಲಿ ಎಕ್ಸಾಂಪಲ್ ನಂಬರ್ 1. ಸ್ನೇಹಿತರೆ ಇಲ್ಲೂ ಅಷ್ಟೇ, ಹೇಗೆ 4 ಆಪ್ಷನ್ ಕೊಟ್ಟಿರ್ತಾನೆ, ಆ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಎ ಬಿ ಸಿ ಡಿ 4 ಆಪ್ಷನ್ ಇರ್ತವೆ. ಆ 4 ಆಪ್ಷನ್ ಅಲ್ಲಿ ಯಾವ್ದಾದ್ರು 3 ಏನು ಎ ಬಿ ಸಿ ಆಗಿರ್ಬೋದು, ಬಿ ಸಿ ಡಿ ಆಗಿರ್ಬೋದು, ಯಾವ್ದಾದ್ರು 3 ಒಂದೇ ಮೆಥಡ್ ಅನ್ನು ಅಪ್ಲೈ ಮಾಡಿ ರೂಲ್ ಅಪ್ಲೈ ಮಾಡಿರ್ತಾನೆ. ಬಟ್ ಒನ್ ಈಸ್ ಡಿಫರೆಂಟ್. ಸೊ ವಿ ಐಡೆಂಟಿಫೈ ದ ಡಿಫರೆಂಟ್ ಗ್ರೂಪ್ ಇನ್ ದ ಗಿವನ್ 4 ಆಪ್ಷನ್. ದಟ್ಸ್ ಆಲ್. ಈಗ ಆಪ್ಷನ್ ಎ ಬಿ ಸಿ ಡಿ, ಇಲ್ಲಿ ಎಂ ಇ ಪಿ ಕೆ ಎಲ್ ಐ ಪಿ ಕ್ಯೂ ಆರ್ ಎಚ್ ಐ ಜೆ. In this option, same statement is same. Which one is different from the given group of the ಕೇಳ್ತಾನೆ. Question is same. Options are same. But options are on the basis of note. Very, very important note. Options are on the basis of vowels. A-E-I-O, A-E-I-O. ಆ ಮೆಥಡ್ ಕೊಟ್ಟಿರ್ತಾನೆ. ಸೆಕೆಂಡ್ ಒನ್ ಇಸ್ ಡಿಫರೆನ್ಸ್ ಮೆಥಡ್, ಪೊಸಿಷನ್ ಡಿಫರೆನ್ಸ್ ಮೆಥಡ್ ಕೊಟ್ಟಿರ್ತಾನೆ. ಲೆಟರ್ ಪೊಸಿಷನ್ ಡಿಫರೆನ್ಸ್ ಮೆಥಡ್ ಕೊಟ್ಟಿದ್ದಾನೆ. ಆರ್ 3 ಶಿಫ್ಟಿಂಗ್ ಮೆಥಡ್. ದೇ ಆರ್ ಯೂಸಿಂಗ್ ಶಿಫ್ಟಿಂಗ್ ಮೆಥಡ್. ಸೊ ಹೀಗೆ ಬೇರೆ ಬೇರೆ ವಿಧಾನಗಳನ್ನು ಬಳಸಿ ಒಂದು ಕೊಡುವ ಸಾಧ್ಯತೆ ಇದೆ. ಐಡೆಂಟಿಫೈ ದ ಆನ್ಸರ್ ಆನ್ ದ ಬೇಸಿಸ್ ಆಫ್ ದಿಸ್ ನೋಟ್. ಓಕೆ ಸ್ನೇಹಿತರೆ, ಈಗ ನೋಡೋಣ ಏನ್ ಕೊಟ್ಟಿದೆ. ಎಂ ಇ ಪಿ. ಸೊ ನೋಡಿ, ಓವೆಲ್ಸ್ ಇದೆ, ಐ ಓವೆಲ್ಸ್ ಇದೆ, ಪಿ ಕ್ಯೂ ಆರ್ ಓವೆಲ್ಸ್ ಇಲ್ಲ, ಎಚ್ ಐ ಜೆ ಓವೆಲ್ಸ್ ಇದೆ. ಸೊ ಆಪ್ಷನ್ ಸಿ ಈಸ್ ಆನ್ಸರ್ ಬಿಕಾಸ್ in the options A, B, C, A, B, D, they are using vowels, but option C is not having vowels. That's why option C is different from other 3 groups. That's why we select option C is the answer. ಸ್ನೇಹಿತರೆ, ಹೀಗೆ ಆನ್ಸರ್ ಅನ್ನು ಹುಡುಕುವಾಗ ವೋವೆಲ್ಸ್ ಮೇಲೆ ನೀವು ಪ್ರಯತ್ನ ಮಾಡಿ, ವೋವೆಲ್ಸ್ ಮೇಲೆ ಪ್ರಯತ್ನ ಮಾಡಿ, ಮೀನಿಂಗ್ಸ್ ಮೇಲೆ ಪ್ರಯತ್ನ ಮಾಡಿ, ಲೆಟರ್ ಸಿಸ್ಟಮ್ ಮೇಲೆ ಪ್ರಯತ್ನ ಮಾಡಿ. ಆವಾಗ ನಿಮಗೆ ಸುಲಭವಾಗ್ತದೆ. ಸೊ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ, ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆಪ್ಷನ್ ಎ ಬಿ ಸಿ ಡಿ, ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ, ಇ ಎಫ್ ಜಿ ಎಚ್, ಇ ಎಫ್ ಜಿ ಎಚ್, ಐ ಜೆ ಕೆ ಎಲ್. ಆಯ್ತು ನೋಡಿ. ದಿಸ್ ಈಸ್ ಆಲ್ಸೋ example number 2. This is also odd one letters method. Which statement is like this? Which one is different from the given group ಅಂತ ಕೇಳ್ತಾರೆ. ಸೊ ಈಗ ಲೆಟರ್ಸ್ ನೋಡ್ಕೊಳ್ಳಿ, ನಾವು ಓವೆಲ್ಸ್ ಅಲ್ಲಿ ಹೋಗಕ್ಕಾಗಲ್ಲ. ಓವೆಲ್ಸ್ ಅಲ್ಲಿ ಓ ಫಸ್ಟ್ ಎ ಗ್ರೂಪ್ ಅಲ್ಲಿ ಬಳಸೇನೆ, ಮತ್ತೆ ಡಿ ಗ್ರೂಪ್ ಅಲ್ಲೂ ಬಳಸೇನೆ. ದಟ್ಸ್ ವೈ ದಿಸ್ ಈಸ್ ನಾಟ್ ಆನ್ ದ ಬೇಸಿಸ್ ಆಫ್ ಓವೆಲ್ಸ್ ಮೆಥಡ್. ಸೊ ಈಗ ನೀವು ಬೇರೆ ಬೇರೆ ಡಿಫರೆಂಟ್ ಡೈಮೆನ್ಷನ್ we find the answer. After M, N is there. N, O, O, P. Same. Rotation only. M ಆದ್ಮೇಲೆ N. M, N, O, P. M, N, O, P. Q, R, S, T. Q, R, S, T. E, F, E, F, G, H, I, J, K, L, they are continuous letters. That is why option D is the answer. ಯಾಕೆಂದ್ರೆ option D is different from other groups like option A, B, C. ಸ್ನೇಹಿತರೆ, ಈಗ ಎಲ್ಲರೂ ಒಂದು ಮೆಥಡಾಲಜಿ ಅಪ್ಲೈ ಮಾಡಿರ್ತಾರೆ. ಆ ಮೆಥಡಾಲಜಿ ಬೇಸ್ ಮೇಲೆ
ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನೀವು ವಿಚ್ ಒನ್ ಇಸ್ ದ ಡಿಫ್ರೆಂಟ್ ಫ್ರಮ್ ದ ಗ್ರೂಪ್ ಅನ್ನೋ ಮೆಥಡ್ನಲ್ಲಿ. ಸ್ನೇಹಿತರೆ, ಇನ್ನೊಂದು ಎಕ್ಸಾಮಿನೇಷನ್ ಕೇಳಿರುವಂಥ ಪ್ರಶ್ನೆ ಅಂತ ತಿಳ್ಕೊಂಡು ಹೋಗ್ತೀನಿ. ಮೂರನೇ ಎಕ್ಸಾಂಪಲ್ ನೋಡ್ತೀನಿ. ಎಕ್ಸಾಂಪಲ್ ನಂಬರ್ 3. ಆಪ್ಷನ್ ಎ, ಬಿ, ಸಿ, ಡಿ. ಕೆ, ಎಂ, ಓ, ಜೆ, ಎಲ್, ಎನ್. ನೆಕ್ಸ್ಟ್ ಪಿ, ಆರ್, ಟಿ. ಸೊ ಎಸ್, ಎಕ್ಸ್, ವೈ. ಇದು ನೋಡಿ, ವಿಚ್ ಒನ್ ಇಸ್ ಡಿಫ್ರೆಂಟ್ ಫ್ರಮ್ ದ ಗ್ರೂಪ್ ಅಂತ ಸೇಮ್ ಸ್ಟೇಟ್ಮೆಂಟ್ ಇರುತ್ತೆ. ಸೊ ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ತಲೆ ಕೆಡಿಸ್ಕೋಬೇಕಾಗ್ತದೆ. ಸೊ ಈಗ ತಲೆ ಕೆಡಿಸ್ಕೋಬೇಕಾಗತ್ತಪ್ಪ ಅಂತಂದ್ರೆ, ಸೊ ನಾನೀಗ OXY ಅಂತ ತಗೊಳ್ತೀನಿ. ಬಿಕಾಸ್ ಈಗ ನೀವು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ನೀವು ಓವೆಲ್ಸ್ ಬೇಸ್ಡ್ ಮೆಥಡ್ನಲ್ಲಿ ಹೋಗಂಗಿಲ್ಲ. ಬಿಕಾಸ್ ನಮಗೆ ಆಪ್ಷನ್ ಎ, ಆಪ್ಷನ್ ಡಿ ಎರಡಲ್ಲೂ ಓವೆಲ್ಸ್ ಇದೆ. ಸೊ ಈಗ ಓವೆಲ್ಸ್ ಮೆಥಡ್ ಇಲ್ಲ, ಸೊ ಶಿಫ್ಟಿಂಗ್ ಮೆಥಡ್ ಇಲ್ಲ. ಸೊ ಈಗ ಡಿಫ್ರೆನ್ಸ್ ಮೆಥಡಿಗೆ ಹೋಗಿ. ಥರ್ಡ್ ಒಂದು ಡಿಫ್ರೆನ್ಸ್ ಮೆಥಡ್. ಕೆ ಅಂದ್ರೆ 11, ಎಂ ಅಂದ್ರೆ 13, ಓ ಅಂದ್ರೆ 15, 11 + 2 11 + 2 30, 13 + 2 15. ಲೈಕ್ ದಿಸ್. ಡಿಫ್ರೆನ್ಸ್ ಇಸ್ 1 2 3 ಬೇಕಾಗಿರ್ಬೋದು, 4 4 ಬೇಕಾಗಿರ್ಬೋದು, 5 5 ಆಗಿರ್ಬೋದು, 6 6 ಆಗಿರ್ಬೋದು. ಸೇಮ್ ವೇ ಅವರು ಈವನ್ ನಂಬರು, ಆಡ್ ನಂಬರು, ಕ್ಯೂಬ್ ನಂಬರು, ಸ್ಕ್ವೇರ್ ನಂಬರು ಡಿಫ್ರೆನ್ಸಸ್ ಇಟ್ಕೋಬಹುದು. ಸೊ ಜೆ ಅಂದ್ರೆ 10, ಎಲ್ ಅಂದ್ರೆ 12, ಎನ್ ಅಂದ್ರೆ 14. ದಟ್ ಮೀನ್ಸ್ 10 + 2 10 + 2 12, 12 + 2 14. Difference is 2, difference is 2. Same way, P 16 or 18, T 20 plus 2 plus 2. O 15 ಆಗ್ತದೆ, X 24 ಆಗ್ತದೆ, Y 25, 9 difference and then 1 difference. So option D is correct answer because option D is different from others group. ಸ್ನೇಹಿತರೆ, ಈಗ ನೆನ್ಪಿಟ್ಕೊಳ್ಳಿ, ಈ ಡಿಫ್ರೆನ್ಸಸ್ ಅನ್ನ ನಾನು ಈಗಾಗಲೇ ಹೇಳಿದ್ದೀನಿ. ಡಿಫ್ರೆನ್ಸಸ್ ಕಾನ್ಸ್ಟೆಂಟ್ ನಂಬರ್ ಇರ್ಬೋದು, ಕಾನ್ಸ್ಟೆಂಟ್ ನಂಬರ್ ಇರ್ಬೋದು. ಮೇ ಬಿ ದೇ ಆರ್ ಯೂಸಿಂಗ್ ಕಾನ್ಸ್ಟೆಂಟ್ ನಂಬರ್ ಲೈಕ್ +2 +5 +7 ಎಕ್ಸೆಟ್ರಾ ಎಕ್ಸೆಟ್ರಾ ಎಷ್ಟು ಬೇಕಾಗಿರ್ಬೋದು. ಅಂಡ್ ದೆನ್ +1 +2 +3 ಬೇಕಾಗಿರ್ಬೋದು. ಆಡ್ ನಂಬರ್ ಸೆಕೆಂಡ್ ಒನ್, ಥರ್ಡ್ ಒನ್ 1 +3 +5 ಎಕ್ಸೆಟ್ರಾ ಎಕ್ಸೆಟ್ರಾ ಆಗಿದೆ. ಅಥವಾ ಈವನ್ ನಂಬರ್ 6 2 4 +6 ಆ ಥರ ಆಗಿದೆ. ಹೀಗೆ ಬೇರೆ ಬೇರೆ ವಿಧಾನಗಳನ್ನು ಉಪಯೋಗಿಸಿಕೊಂಡು ಅವನು ಬಳಸುವ ಸಾಧ್ಯತೆ ಇರುತ್ತೆ. ಸಪೋಸ್ ಯೂಸಿಂಗ್ ಡಿಫ್ರೆನ್ಸ್ ಮೆಥಡ್ ಅಂದಾಗ ಅವನು ಈ ಥರ 4 ಮೆಥಡ್ ಬಳಸ್ಕೋಬಹುದು. ಯೂಸಿಂಗ್ 4 ಮೆಥಡ್ ಅಂದ್ರೆ ಈ ಡಿಫ್ರೆನ್ಸ್ ಇದೆಯಲ್ಲ, ಈ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಇರುತ್ತೆ. 2 ಇರ್ಬೋದು, 5 ಇರ್ಬೋದು, 7 ಇರ್ಬೋದು, 10 ಇರ್ಬೋದು, 16 ಇರ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು. ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಬೇಸ್ ಮೇಲೆ ಬೇಕಾದ್ರೂ ಹೋಗ್ತದೆ. ಅಥವಾ 1 2 3 ಅಥವಾ 1 2 3 ಆಡ್ ನಂಬರ್ ಬೇಸಲ್ಲಿ ಇಲ್ಲಿ ಡಿಫ್ರೆನ್ಸ್ 1 ಡಿಫ್ರೆನ್ಸ್ 2 ಡಿಫ್ರೆನ್ಸ್ 3 ಈ ತರ ಇವನ್ ನಂಬರ್ಸ್ ಇಂಟಿಜರ್ಸ್ ಬೇಕಾದ್ರೆ ಹೋಗ್ಬೋದು. ಅಥವಾ 1 3 5 ಆಡ್ ನಂಬರ್ಸ್ ಬೇಕಾದ್ರೆ 1 3 5 ಇಲ್ಲಿಂದ ಇಲ್ಲಿ 1 ಆದ್ರೆ ಇಲ್ಲಿಂದ ಇಲ್ಲಿಗೆ 3 ಆಗ್ಬೋದು. ಸೊ ಹಾಗಾಗಿ ಆಡ್ ನಂಬರ್ ಡಿಫ್ರೆನ್ಸ್ ಬೇಕಾದ್ರೂ ಆಗಿರ್ಬೋದು. ಅಥವಾ ಈವನ್ ನಂಬರ್ ಫಸ್ಟ್ ಒನ್ 2 ತಗೊಂಡು ಸೆಕೆಂಡ್ ಒನ್ 4 ತಗೋಬೋದು, +4 ತಗೋಬೋದು. ಸೊ ಹೀಗೆ ಬೇರೆ ಬೇರೆ ವಿಧಾನಗಳನ್ನು ಬಳಸಿಕೊಂಡು ಅವನು ಲೆಕ್ಕಗಳನ್ನು ಕೊಡುವ ಸಾಧ್ಯತೆ ಇದೆ. ಫ್ರೆಂಡ್ಸ್, ಪ್ರಾಬ್ಲಮ್ಸ್ ಆರ್ ವೆರಿ ಈಸಿ. ದಟ್ಸ್ ವೈ ಡೋಂಟ್ ಲೀವ್ ಇನ್ ಯುವರ್ ಎಕ್ಸಾಮಿನೇಷನ್. ಯಾವುದೇ ಕಾರಣಕ್ಕೆ ಎಕ್ಸಾಮಿನೇಷನ್ ಈ ಕ್ವಶನ್ಸ್ ಅನ್ನು ಬಿಡಬೇಡಿ. ದಟ್ಸ್ ವೈ ಸ್ನೇಹಿತರೆ, ಈ ಒಂದು ಮೆಥಡ್ ನಿಮಗೆ ಬಹಳ ಸುಲಭ ಅಂತ ಅಂದ್ಕೊಂಡಿದ್ದೀನಿ, ಉಪಯೋಗ ಪಡ್ಕೊಳ್ತೀರಾ ಅಂತ ಹೇಳಿ ತಿಳ್ಕೊಂಡು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ತಗೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸ್ನೇಹಿತರೆ, ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳಿಗೆ ಬೆಸ್ಟ್ ವಿಶಸ್ ಹೇಳ್ತಾ ಧನ್ಯವಾದವನ್ನು ತಿಳಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಿ, ಧನ್ಯವಾದ.